ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ನಮ್ಮ ಗುರುಗಳಾದ ಶ್ರೀ ಶಂಕರಲಿಂಗ ಭಗವಾನ್ ಸರಸ್ವತಿ ಪರಮಹಂಸರ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನ ಅರ್ಪಿಸುತ್ತಾ ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇಂದು ನನ್ನ ಒಂದು 2 ಮಾತುಗಳನ್ನ ಆರಂಭ ಮಾಡ್ತೇನೆ. ಇಂದು ತಮಗೆಲ್ಲರಿಗೂ ಗೊತ್ತಿರುವಂತೆ ಇದು ದಾಸನವಮಿ, ಅಂದ್ರೆ ಸಮರ್ಥ ರಾಮದಾಸರ ಒಂದು ಆರಾಧನೆ ಇರುವಂತ ದಿನ. ಈ ಒಂದು ಸಂದರ್ಭದಲ್ಲಿ ನನಗೆ ನಿಖಿಲ್ ಅವರು ಕೇಳ್ತಾ ಇದ್ರು, ಶಂಕರಲಿಂಗ ಭಗವಾನ್ರ ಬಗ್ಗೆ ನೀವು ನಮ್ಮ ಸತ್ಸಂಗದಲ್ಲಿ ಹೇಳಿ ಅಂತ ಹೇಳ್ತಾ ಇದ್ರು. ನನಗೆ ಕಾರಣಾಂತರದಿಂದ ಆಗಿರ್ಲಿಲ್ಲ. ಇಂದು ದಾಸನವಮಿ ಅಂತ ನಾನು ಇದ್ದಕ್ಕಿದ್ದ ಹಾಗೆ ಅಪ್ಪ ಅವ್ರ ಬಗ್ಗೆ, ಅಂದ್ರೆ ನಾವು ಶಂಕರಲಿಂಗ ಭಗವಾನ್ರನ್ನ ಅಪ್ಪ ಅವರು ಅಂತಾನೆ ಅವ್ರ ಭಕ್ತರೆಲ್ಲರೂ ಕರೆಯೋದು. ಮುಂಚೆಯಿಂದನೂ ಅಷ್ಟೇ, ಈಗಲೂ ಅಷ್ಟೇನೆ, ಎಲ್ಲಾರು ಅಪ್ಪ ಅವರು ಅಂತಾನೆ ಅನ್ನೋದು. ಅಪ್ಪ ಅವ್ರ ಬಗ್ಗೆ ಇವತ್ತು ಹೇಳ್ಬಿಡೋಣ ಒಳ್ಳೆ ದಿನ ಅಂತ ಅನ್ಕೊಂಡು ಇವತ್ತು ಒಂದು ಹೇಳಲು ನಾನು ಮುಂದಾಗಿದ್ದೇನೆ. ಶಂಕರಲಿಂಗ ಭಗವಾನರು ಒಮ್ಮೆ ಅವರು ಗುರುವಾಗಿ ಪ್ರಕಟ ಆದ್ಮೇಲೆ ಅವರನ್ನ ನೋಡಲು ಒಬ್ಬ ಭಕ್ತರು ಬರ್ತಾರೆ. ಅವ್ರ ಹೆಸರು ಗುಂಡಪ್ಪ ಅಂತ. ಆ ಗುಂಡಪ್ಪ ಅವರು ಬಂದು, ಅವರು ಅಂದ್ರೆ ಮೊದಲನೇ ಬಾರಿ ಅವರು ಅಪ್ಪ ಅವರನ್ನ ನೋಡೋದಕ್ಕೆ ಬಂದಿರ್ತಾರೆ. ಅವರು ಬಂದು ಕೂತ್ಕೊಳ್ಳತ್ಲುನು ಅಪ್ಪ ಅವರ ಕಣ್ಣುಗಳಲ್ಲಿ ಒಂದು ರೀತಿ ಆನಂದಾಶ್ರುಗಳು ಬರುತ್ತೆ. ಅದನ್ನ ನೋಡ್ಬಿಟ್ಟು ಆ ಗುಂಡಪ್ಪನವರು ಕೂಡ ಕಣ್ಣೀರ್ ಹಾಕ್ತಾರೆ. ಅದಕ್ಕೆ ಅಪ್ಪ ಅವರು ಕೇಳ್ತಾರೆ, ಗುಂಡಪ್ಪ ಯಾಕೆ ನೀನ್ ಕಣ್ಣೀರ್ ಹಾಕ್ತಾ ಇದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಗುಂಡಪ್ಪನವ್ರು ಹೇಳ್ತಾರೆ, ನೀವು ನನ್ನ ನೋಡಿ ನೀವು ಹತ್ರಿ, ನಿಮ್ ಕಣ್ಣುಗಳಲ್ಲಿ ನೀರ್ ಬಂದಿದ್ದನ್ನ ನೋಡಿ ನಾನು ಕೂಡ, ನನಗೂ ಅಳು ಬಂತು, ನಾನು ಹತ್ಬಿಟ್ಟೆ ಅಂತ ಹೇಳ್ತಾರೆ. ಆಗ ಅಪ್ಪ ಅವರು ಹೇಳ್ತಾರೆ, ಗುಂಡಪ್ಪ ಇದು ಕಣ್ಣೀರಲ್ಲಪ್ಪ, ಇದು ಆನಂದಾಶ್ರು. ನಿನ್ನನ್ನ ನೋಡಿ ನನಗೆ ಆನಂದಾಶ್ರುಗಳು ಬಂದ್ವು. ಯಾಕೆಂದ್ರೆ ನಾನು ಸಮರ್ಥ ರಾಮದಾಸ ಆಗಿದ್ದಾಗ ನೀನು ಆಬಾಜಿ ಅಂತ ನನ್ನ ಶಿಷ್ಯ ಆಗಿದ್ಯಪ್ಪ. ಮತ್ತೆ ನಿನ್ನನ್ನ ನಾನು ಈಗ ನೋಡಿ ನನಗೆ ಆನಂದಾಶ್ರುಗಳು ಬಂದ್ವಪ್ಪ ಅಂತ ಹೇಳ್ಬಿಟ್ಟು ಅಪ್ಪ ಅವರು ಹೇಳ್ತಾರೆ. ಅಂದ್ರೆ ಶಂಕರಲಿಂಗ ಭಗವಾನರು ಸಮರ್ಥ ರಾಮದಾಸ ಆಗಿದ್ದಾಗ ಅಂತ ಅವರ ಬಾಯಲ್ಲೇ ಸ್ವತಃ ಬಂದಿದೆ. ಅಂದ್ರೆ ಈ ದಿನ ಸಮರ್ಥ ರಾಮದಾಸರ ಆರಾಧನೆ ಇದೆ. ಹಾಗಾಗಿ ಒಂದು ಇದು ಸುಮುಹೂರ್ತ ಈ ಒಂದು ವಿಚಾರವನ್ನ ಕೇಳೋದಿಕ್ಕೆ. ಸಮರ್ಥ ರಾಮದಾಸರು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಶಿವಾಜಿ ಮಹಾರಾಜನ ಗುರುಗಳು. ಬಹಳ ಒಂದು ಧೈರ್ಯಶಾಲಿ ಒಂದು ಶಿವಾಜಿ ಮಹಾರಾಜ ಒಂದು ಹಿಂದೂ ಸಂಸ್ಥಾನದ ಒಂದು ಉನ್ನತಿಗೆ ಅವನು ಹೇಗೆ ಆ ಧೈರ್ಯದಿಂದ ಮುನ್ನುಗ್ಗಿ ಹೋರಾಟ ಮಾಡಿ ಸಾಮ್ರಾಜ್ಯ ಸ್ಥಾಪಿಸಿದ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ತಿಳಿದಿರುತ್ತೆ. ಅಂತಹ ಒಂದು ಶಿವಾಜಿ ಮಹಾರಾಜನ ಒಂದು ಉಸಿರಾಗಿದ್ದವರು ಅಂದ್ರೆ ಅವರ ಗುರುಗಳು ಸಮರ್ಥ ರಾಮದಾಸರು ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ಒಂದು ವಿಚಾರ ನಾವು ಒಂದು ಗಮನಿಸ್ಬೇಕು. ಅದು ಏನಂದ್ರೆ, ಸಮರ್ಥ ರಾಮದಾಸರ ಒಂದು ಅವತಾರವನ್ನ ತೆಗೆದುಕೊಂಡ್ರೆ ಇದರಲ್ಲಿ ಅಂದ್ರೆ ಈ ಏನೇನು ಮಹಾತ್ಮರುಗಳು ಅಂತ ನಾವ್ ಹೇಳ್ತಾ ಅದೆಲ್ಲ ಕೂಡ ಪರಬ್ರಹ್ಮನ ಅವತಾರವೇ. ಇರೋದೊಬ್ಬನೇ ಪರಮಾತ್ಮ, ಅವನ ಸಾಕಷ್ಟು ಅವತಾರಗಳು ತಾಳಿದ್ದಾನೆ. ಹಾಗೆ ಈ ಮಹಾತ್ಮರುಗಳು ಕೂಡ ಆ ಪರಮಾತ್ಮನ ಒಂದು ಅವತಾರಗಳೇ ಆಗಿದ್ದಾರೆ. ಅವತಾರವೇ, ಎಲ್ಲರೂ ಕೂಡ ಆ ಪರಮಾತ್ಮ ಸ್ವರೂಪರೇ ಆಗಿದ್ದಾರೆ. ಆದ್ರೆ ಒಂದೊಂದು ಅವತಾರವು ವಿಭಿನ್ನ. ಒಂದು ಅವತಾರ ಇದ್ದ ಹಾಗೆ ಇನ್ನೊಂದು ಅವತಾರ ಇರಲ್ಲ. ಯಾಕೆ ಅಂದ್ರೆ ಅವನ ಅವತಾರದ ಉದ್ದೇಶಗಳೇನೆ ಬೇರೆ ಬೇರೆ ಆಗಿರುತ್ತೆ. ಒಂದು ಅವತಾರದಲ್ಲಿ ಹಾಗೆ ಕಾಲಕ್ಕನುಸಾರ ಕೂಡ ಅವನ ಅವತಾರಗಳು ರೀತಿ ನೀತಿಗಳು ಬೇರೆ ಆಗತ್ತೆ. ಈಗ ನಾವು ನೋಡ್ಬೋದು, ರಾಮ ಅವತಾರದಲ್ಲಿ ಅವನು ಹೇಗಿದ್ದ, ಕೃಷ್ಣ ಅವತಾರದಲ್ಲಿ ಅದೇ ಒಂದು ಪರಮಾತ್ಮ ಅವನು ಹೇಗೆ ಲೀಲೆಗಳನ್ನು ತೋರ್ದ. ಎರಡು ಒಂದಕ್ಕೊಂದಕ್ಕೆ ಒಂದ್ ರೀತಿ ತದ್ವಿರುದ್ಧ, ವಿಭಿನ್ನ ಆದ್ರೂ ಕೂಡ ಮುಖ್ಯ ಉದ್ದೇಶ ಧರ್ಮ ಸಂಸ್ಥಾಪನೆ, ಶಿಷ್ಟರ ರಕ್ಷಣೆ, ದುಷ್ಟರ ಶಿಕ್ಷಣ ಅದೇನೆ ಆಗಿರುತ್ತೆ. ಆದ್ರೂ ಕೂಡ ಕಾಲಕ್ಕನುಸಾರ ಒಂದು ಅವನು ಧರ್ಮವನ್ನು ಪಾಲಿಸಲು ಅವನ ಅವತಾರದ ಒಂದು ರೀತಿ ನೀತಿಗಳು ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಹೀಗೆ ನಾವು ಸಮರ್ಥ ರಾಮದಾಸ ಆಗಿದ್ದಾಗ ಅಂತ ಅಪ್ಪ ಅವ್ರು ಹೇಳ್ತಾರೆ. ಆದ್ರೆ ಸಮರ್ಥ ರಾಮದಾಸರು ಆಗಿದ್ದಾಗ ಸಮರ್ಥ ರಾಮದಾಸರ ಅವತಾರದಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ, ಅವರಿಗೆ ಚಿಕ್ಕ ವಯಸ್ಸಿಂದನೂ ಒಂದು ಈ ಆಧ್ಯಾತ್ಮದ ಎಡೆಗೆ ಅವರ ಒಂದು ತುಡಿತಾ ಇರುತ್ತೆ.
ಅವರಿಗೆ ಮದುವೆ ಮಾಡ್ಬೇಕು ಅಂತ ಆಗಿನ ಕಾಲದಲ್ಲೆಲ್ಲ ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಬಿಡ್ತಾ ಇದ್ರು. ಮದುವೆ ಮಾಡ್ಬೇಕು ಅಂತ ಸಹಜವಾಗಿ ಅವರ ತಂದೆ ತಾಯಿಗಳು ಒಂದು ಏನ್ ಆಶಯವನ್ನ ಹೊಂದಿರ್ತಾರೆ. ಅವಾಗ ಮದುವೆ ಮಾಡ್ಬೇಕು ಅಂತ ಅಂದಾಗ, ಇನ್ನೇನು ಅವರು ಮದುವೆ ಮಂಟಪದಲ್ಲಿ ಈ ಅಂತರಪಟ ಅಂತ ಹಿಡಿತಾರೆ. ಸುಲಗ್ನ, ಸಾವಧಾನ ಅಂತ ಹೇಳೋದನ್ನ ನಾವೆಲ್ಲ ಕೇಳಿರ್ತೀವಿ. ಸುಮುಹೂರ್ತ, ಸಾವಧಾನ ಅಂತೆಲ್ಲ ಹೇಳ್ತಾರೆ. ಅದನ್ನ ಕೇಳಿದಾಗ ಅವರಿಗೆ ಸಮರ್ಥ ರಾಮದಾಸರಿಗೆ ಒಂದು ರೀತಿ ಒಳಗಡೆ ಅವರ ಒಂದು ಅಧ್ಯಾತ್ಮ ಒಂದು ಸಾಧನೆಗೆ ಇದು ಅಡ್ಡಿ ಆಗತ್ತೆ ಅನ್ನೋ ಒಂದು ಸಾವಧಾನ ಅಂತನತ್ಲು ಅವರಿಗೆ ಸಾವಧಾನ ಆಗ್ಬಿಡುತ್ತೆ. ಒಳಗಡೆ ಮನಸ್ಸು ಎಚ್ಚರ ಆದಂಗೆ ಆಗೋಗ್ಬಿಡುತ್ತೆ. ಅಲ್ಲಿಂದ ಮದುವೆ ಮಂಟಪದಿಂದನೇ ಅವರು ಆ ಓಡ್ಬಿಡ್ತಾರೆ. ಅಲ್ಲಿಂದ ಓಡಿ ಅವರು ಸಂಪೂರ್ಣ ಮನೆಯೆಲ್ಲ ತೊರೆದು ಅವರು ಸಾಧನೆಯನ್ನ ಪೂರ್ಣ ಮಾಡ್ಕೊಂಡು ನಂತರ ಅವರು ಹಿಂತಿರುಗಿ ಬರ್ತಾರೆ ಅಂತ ರಾಮದಾಸರ ಒಂದು ಚರಿತ್ರೆಯಲ್ಲಿ ಬರುತ್ತೆ ನೋಡಿ. ಆದ್ರೆ ಈ ಶಂಕರಲಿಂಗ ಭಗವಾನ್ ಹೇಳ್ತಾರೆ, ನಾನ್ ಸಮರ್ಥ ರಾಮದಾಸ ಆಗಿದ್ದಾಗ ಅಂತ ಅವ್ರ ಬಾಯಿಂದನೇ ಬರುತ್ತೆ. ಆದ್ರೆ ಶಂಕರಲಿಂಗ ಭಗವಾನರ ಒಂದು ಅವತಾರದಲ್ಲಿ ಅವರು ಈ ರೀತಿ ಆಗಿದ್ದು ಅದು ತದ್ವಿರುದ್ಧ. ಅದಕ್ಕೆ ಈ ರೀತಿ ಅವರು ಎಲ್ಲೂ ಕೂಡ ಮನೆ ಬಿಟ್ಟು ಹೋಗಿದ್ದು ಆ ರೀತಿಯಾದ ಸಂದರ್ಭಗಳು ಖಂಡಿತ ಇಲ್ಲ. ಶಂಕರಲಿಂಗ ಭಗವಾನರ ಅವತಾರದಲ್ಲಿ ಅವರು ಎಲ್ಲದನ್ನು ಮದುವೆ ಆದ್ರು, ಅವರಿಗೆ ಮಕ್ಕಳು ಇದ್ರು, ಎಲ್ಲಾ ಒಂದು ಗೃಹಸ್ಥಾಶ್ರಮದ ಒಂದು ಸಕಲ ಏನು ಧರ್ಮವನ್ನ ಅವರು ಬಹಳ ಅಚ್ಚುಕಟ್ಟಾಗಿ ಪಾಲಿಸಿದಂತ ಒಂದು ರೀತಿ ಇದೆ ಶಂಕರಲಿಂಗ ಭಗವಾನರ ಚರಿತ್ರೆಯಲ್ಲಿ. ಅಂದ್ರೆ ಅವತಾರದ ಒಂದು ವೈಶಿಷ್ಟ್ಯಗಳು ಹೇಗಿರುತ್ತೆ ಅಂತ ಹೇಳೋದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ಇದರಲ್ಲಿ ಶಂಕರಲಿಂಗ ಭಗವಾನರ ಅವತಾರದಲ್ಲಿ ಮುಖ್ಯವಾಗಿ ನಾವು ಏನು ಕಾಣ್ಬೇಕು ಅಂತಂದ್ರೆ, ಅದರಲ್ಲಿ ಅವತಾರ ಆಗಿರದೆ ಒಂದು ಮುಖ್ಯವಾಗಿ ಗೃಹಸ್ಥಾಶ್ರಮದ ಅಲ್ಲಿ ಇರುವಂತಹ ಜನರ ಒಂದು ಉದ್ಧಾರಕ್ಕಾಗಿ ಆಗಿರೋದು. ಆದ್ರಿಂದ ಅಲ್ಲಿ ಪರಮಾತ್ಮ ಅವನೇನು ಶಂಕರಲಿಂಗನಾಗಿ ಬಂದನಲ್ಲ, ಅವನು ತಾನು ಫಸ್ಟು ಇದ್ದು ತಾನು ಆ ಗೃಹಸ್ಥಾಶ್ರಮ ಧರ್ಮವನ್ನ ಚಾಚೂ ತಪ್ಪದೆ ಅವನು ಪಾಲಿಸಿ ತೋರಿಸ್ದ. ಅಂದ್ರೆ ಬರೀ ನೀನ್ ಗೃಹಸ್ಥಾಶ್ರಮದಲ್ಲಿ ಇದ್ರೆ, ಈ ಸಾಮಾನ್ಯವಾಗಿ ಇವಾಗ ಮನೆ ಬಿಟ್ಟು ಕಾಡಿಗೆ ಹೋದ್ರಪ್ಪ, ಹಿಮಾಲಯಕ್ಕೆ ಹೋದ್ರಪ್ಪ, ಅಲ್ಲಿ ತಪಸ್ ಮಾಡಿದ್ರು ಅಂತೆಲ್ಲ ನಾವು ಕೇಳ್ಬಿಟ್ರೆ, ನಮ್ಗೆ ನಾವು ಸಾಮಾನ್ಯ ಜನರು ಗೃಹಸ್ಥಾಶ್ರಮದಲ್ಲಿ ಇರುವಂತವ್ರು ನಮಗೇನ್ ಅನ್ಸ್ಬಿಡುತ್ತೆ, ಅಯ್ಯೋ ಹಾಗಾದ್ರೆ ನನಗ್ ಆ ರೀತಿ ಎಲ್ಲ ಮಾಡಕ್ ಆಗಲ್ಲ. ನಮ್ಗೆ ಅದ್ರಲ್ಲೂ ಈಗಿನ ಕಾಲದಲ್ಲಂತೂ ಈ ದೈಹಿಕ ಒಂದು ಬಲ ಅನ್ನೋದು, ಮಾನಸಿಕ ಬಲ ಎಲ್ಲ ಒಂದು ಕುಂದುತ್ತಾ ಇದೆ, ಕಡಿಮೆ ಕಡಿಮೆ ಆಗ್ತಾ ಬರ್ತಾ ಇರುವಂತಹ ಕಾಲ. ಅಂಥದ್ರಲ್ಲಿ ಅದ್ರಲ್ಲೂ ನಮ್ ಗೃಹಸ್ಥಾಶ್ರಮಿಗಳಿಗೆ ಅಂಥದ್ನೆಲ್ಲ ಕೇಳಿದ್ರೆ ಸಾಧನೆ ನಮ್ಮಿಂದ ಬಹಳ ದೂರ ಅಪ್ಪ, ನಮಗೂ ಅದಕ್ಕೂ ಆಗಿ ಬರಲ್ಲ ಅನ್ನೋ ಭಾವನೆ ಬರೋದಕ್ಕೆ ಸಾಕಷ್ಟು ಸಾಧ್ಯತೆಗಳು ಇರುತ್ತೆ. ಹಾಗೆ ಆಗಬಾರ್ದು ಅಂತನೇನೆ ಏನೋ ಆ ಪರಮಾತ್ಮ ತಾನು ಗೃಹಸ್ಥಾಶ್ರಮದಲ್ಲಿ ಇದ್ದು ಕೂಡ ಅದನ್ನ ಚಾಚು ತಪ್ಪದೆ ಪಾಲಿಸಿ ಕೂಡ ಅವನು ಸಾಧನೆ ಮಾಡಿ ತೋರಿಸಿ ಇದು ಸಾಧ್ಯ ಅಂತ ಗೃಹಸ್ಥಾಶ್ರಮದಲ್ಲಿ ಇರುವ ಭಕ್ತರಿಗೆ ತಾನು ಮಾಡಿ ತೋರಿಸಿದ್ದು. ಬರೀ ಹೇಳಿದ್ದಲ್ಲ, ಬರೀ ತಾನು ಒಂದು ಎಲ್ಲೋ ಒಂದು ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡಿಕೊಂಡು ಬಂದು ನೀವು ಗೃಹಸ್ಥಾಶ್ರಮದಲ್ಲಿ ಇದ್ರು ಮಾಡ್ಬೋದು ಅಂತ ಹೇಳಿದ್ರೆ ಭಕ್ತರಿಗೆ ಅದು ಹೇಗೆ ಅಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಅಂತ ತಾನೇ ಸ್ವತಃ ಮಾಡಿ ಅದನ್ನ ತೋರಿಸಿ ಜೀವನವನ್ನೇ ಗೃಹಸ್ಥಾಶ್ರಮದ ಭಕ್ತರಿಗೆ ಉದಾಹರಣೆಯನ್ನಾಗಿ ಕೊಟ್ಟು ಇರುವಂತವರು ಶಂಕರಲಿಂಗ ಭಗವಾನರು. ಈಗ ಇನ್ನೊಂದು ವಿಚಾರ ನಾವು ಇಲ್ಲಿ ನೋಡ್ಬೋದು ಅಂತಂದ್ರೆ, ಶಂಕರಲಿಂಗ ಭಗವಾನರ ಒಬ್ರು ಭಕ್ತರು ಜಾನಮ್ಮ ಅಂತ ಇರ್ತಾರೆ, ಪರಮ ಭಕ್ತರು ಅವರು. ಅವರು ಅವರಿಗೆ ಏನಾಗತ್ತೆ, ಅವರು ಬ್ರಹ್ಮಚೈತನ್ಯರ ಒಂದು ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರಾಗಿರ್ತಾರೆ. ಅವರು ಸದಾ ಬ್ರಹ್ಮಚೈತನ್ಯ ಮಹಾರಾಜರ ಒಂದು ಧ್ಯಾನ ಜಪಗಳನ್ನ ಮಾಡ್ತಾ ಇರ್ತಾರೆ. ಅವರಿಗೆ ಚಿಕ್ಕ ವಯಸ್ಸಲ್ಲೇನೆ ಅವರ ಗಂಡ ತೀರ್ಕೊಂಡಿರ್ತಾರೆ. ಅವರಿಗೆ ಶಂಕರಲಿಂಗ ಭಗವಾನ್ರು ಒಂದ್ ರೀತಿ ಅವರು ಸಂಬಂಧನೂ ಆಗ್ಬೇಕು, ಚಿಕ್ಕಪ್ಪ ಆಗ್ಬೇಕು ಅಂತ ಕಥೆಯಲ್ಲಿ ಬರುತ್ತೆ. ಅವ್ರಿಗೆ ಏನಾಗತ್ತೆ, ಶಂಕರಲಿಂಗ ಭಗವಾನ್ರು ಹೀಗೆ ಅವರ ಚಿಕ್ಕಪ್ಪನೇ ಅವರು ಒಂದು ಗುರುವಾಗಿದ್ದಾರೆ, ಅವರು ಜ್ಞಾನಿಗಳಾಗಿದ್ದಾರೆ ಅಂತ ತಿಳಿದ್ರು ಕೂಡ ಅವರು ಸ್ವತಃ ಚಿಕ್ಕ ವಯಸ್ಸಿಂದ ಬ್ರಹ್ಮಚೈತನ್ಯರ ಒಂದು ಏನು ಜಪ ಧ್ಯಾನಗಳನ್ನ ಅವರು ಶಿಷ್ಯರಾಗಿರೋದ್ರಿಂದ ಅವರಿಗೆ ಒಂದು ರೀತಿ ಶಂಕರಲಿಂಗ ಭಗವಾನರಲ್ಲಿ ಅಷ್ಟಾಗಿ ಒಂದು ಪೂರ್ಣ ಒಂದು ಮನಸ್ಸು ಅನ್ನೋದು ಬಂದಿರೋದಿಲ್ಲ. ಆಗ ಅವ್ರಿಗೆ ಏನಾಗತ್ತೆ, ಅಲ್ಲದೆ ಅವರಿಗೆ ಒಂದು ಸಾಮಾಜಿಕ ಕಟ್ಟುಪಾಡು ಆಗಿನ ಕಾಲದಲ್ಲಿ ಏನಿರುತ್ತೆ, ಗಂಡ ಇಲ್ಲ ಅಂತಂದ್ರೆ ಬಹಳಷ್ಟು ಸಾಮಾಜಿಕ ಕಟ್ಟುಪಾಡುಗಳಿಗೆ ಅವರು ಒಳಗಾಗ್ಬಿಟ್ಟಿರ್ತಾರೆ. ಅವರು ಒಂದು ಧೈರ್ಯವಾಗಿ ಎಲ್ಲೂ ಕಡೆ ಅವರು ಸ್ವತಂತ್ರವಾಗಿ ಓಡಾಡೋದು ಆ ರೀತಿ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ.
ಹಾಗಾಗಿ ಅವರಿಗೆ ಏನಾಗತ್ತೆ ಒಮ್ಮೆ ಶಂಕರಲಿಂಗ ಭಗವಾನ್ರೇ ಸ್ವತಃ ಮನೆಗೆ ಅವರ ಮನೆಗೆ ಬರ್ತಾರಂತೆ. ಆಗ ಆಕೆ ಮುಖ ತೋರ್ಸೋ ಹಂಗಿಲ್ಲ ಅಂತ ಆಗಿನ ಕಾಲದ ಒಂದು ಏನೋ ಒಂದು ರೀತಿ ನೀತಿಗಳು, ರಿವಾಜುಗಳು ಇರುತ್ತೆ. ಆಕೆ ತಿರ್ಕೊಂಡು ನಿಂತ್ಕೊಂಡಾಗ ಶಂಕರಲಿಂಗ ಭಗವಾನ್ರು ಆಕೆಯ ಭುಜದ ಮೇಲೆ ಒಂದು ಆಶ್ವಾಸನೆ ಅಂತ ಭುಜದ ಮೇಲೆ ಕೈ ಇಟ್ಟು ಒಂದು ರೀತಿ ಆಶ್ವಾಸನೆ ಬರುತ್ತೆ. ಆಗ ಆಕೆಗೆ ಒಂದು ದೃಷ್ಟಾಂತ ಆಗುತ್ತೆ ಆ ಕ್ಷಣದಲ್ಲಿ. ಅಂದ್ರೆ ಆಕೆಗೆ ಮಾರುತಿ ಕಾಣಿಸ್ಕೊಳ್ತಾನಂತೆ. ಮಾರುತಿ ಕಾಣಿಸ್ಕೊಂಡು ಅವರು ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ ಐಕ್ಯ ಆಗ್ತಾನೆ. ಹಾಗೆ ಬ್ರಹ್ಮಚೈತನ್ಯ ಮಹಾರಾಜರು ಶಂಕರಲಿಂಗ ಭಗವಾನರನ್ನ ತೋರಿಸ್ಬಿಟ್ಟು, "ಇವನೇ ನಾನು, ನಾನೇ ಇವನು ಕಣಮ್ಮ" ಅಂತ ಹೇಳಿ ಶಂಕರಲಿಂಗ ಭಗವಾನರಲ್ಲಿ ಐಕ್ಯ ಆಗ್ತಾರಂತೆ. ಇದು ಒಂದು ದೃಷ್ಟಾಂತ ಆಕೆಗೆ ಆದಮೇಲೆ ಶಂಕರಲಿಂಗ ಭಗವಾನರಲ್ಲಿ ಆಕೆಗೆ ಪೂರ್ಣ ಒಂದು ನಂಬಿಕೆ, ಆ ಹಾಗೆ ಅವನ್ನ ಗುರುವಾಗಿ ಆಕೆ ಸ್ವೀಕರಿಸಿ ತನ್ನ ಜೀವನವನ್ನೇ ಶಂಕರಲಿಂಗ ಭಗವಾನರ ಸೇವೆಗೆ ಆಕೆ ಮುಡುಪಾಗಿ ಇಟ್ಟು ಸಾಧನೆ ಮಾಡಿದಂತ ಒಂದು ಪುಣ್ಯಾತ್ಮರು ಆಕೆ, ಜಾನಮ್ಮ ಅಂತ ಹೇಳ್ಬಿಟ್ಟು. ಈ ಒಂದು ವಿಚಾರ ನಾನು ಏಕೆ ತೆಗೆದುಕೊಂಡೆ ಅಂತಂದ್ರೆ, ಬ್ರಹ್ಮಚೈತನ್ಯ ಮಹಾರಾಜರು ಏನ್ ಹೇಳ್ತಾರೆ, "ನಾನೇ ಇವನು, ಇವನೇ ನಾನು" ಅಂತ ಹೇಳ್ಬಿಟ್ಟು ಶಂಕರಲಿಂಗ ಭಗವಾನರಲ್ಲಿ ಐಕ್ಯರಾದಾಗೆ ಆಕೆಗೆ ದೃಷ್ಟಾಂತ ಆಯ್ತು. ಈ ಬ್ರಹ್ಮಚೈತನ್ಯ ಒಂದು ಮಹಾರಾಜರ ಚರಿತ್ರೆಯಲ್ಲಿ ಅವರು ಚಿಕ್ಕವರಿದ್ದಾಗ ಒಂದು ಅವರಿಗೂ ಕೂಡ ಒಂದು ಏನು ಆಧ್ಯಾತ್ಮ ಸಾಧನೆಯ ಒಂದು ಇದಿರತ್ತೆ. ಅವರಿಗೆ ಬಹಳ ಚಿಕ್ಕ ಹುಡುಗನೇ ಅವರು ರಾತ್ರಿ ಹೊತ್ತು ಸ್ಮಶಾನಕ್ಕೆ ಹೋಗಿ ಅಲ್ಲಿ ಜಪ ಮಾಡ್ತಾ ಇರ್ತಾರೆ. ಏಕಂದ್ರೆ ಏಕಾಂತ ಸಿಗುತ್ತೆ ಅಂತ. ಈ ಜನ ಜಂಗುಳಿ ಮಧ್ಯ, ಈ ಸಂಸಾರದ ಮಧ್ಯ ಈ ಸಾಧನೆ ಅನ್ನೋದು ಕಷ್ಟ ಅಂತ ಆ ಚಿಕ್ಕ ಹುಡುಗನೇ ಇದರಲ್ಲಿ ಹೋಗ್ಬಿಟ್ಟು ಸ್ಮಶಾನದಲ್ಲಿ ಹೋಗಿ ಜಪ ಮಾಡ್ತಿರೋದು ಅವ್ರ ಮಾಡಿದ್ದು ಅವ್ರ ಚರಿತ್ರೆಯಲ್ಲಿ ಬರುತ್ತೆ. ಹಾಗೆ ಗುರುವನ್ನು ಹುಡುಕೊಂಡು ಅವರು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅವರ ಚರಿತ್ರೆಯಲ್ಲಿ ಬಹಳ ವರ್ಷಗಳು ಅವರು ಗುರುವನ್ನ ಹುಡ್ಕೊಂಡು ಹೋಗ್ತಾರೆ. ನಂತರ ಅವರು ಮನೆಗೆ ಹಿಂತಿರುಗ್ತಾರೆ. ಈ ರೀತಿ ಎಲ್ಲ ನಾವು ಚರಿತ್ರೆಯಲ್ಲಿ ಓದ್ತೀವಿ. ಆದ್ರೆ ಶಂಕರಲಿಂಗ ಭಗವಾನರು ಅವತಾರದಲ್ಲಿ ಆ ರೀತಿ ಹೇಳ್ದೆ ಕೇಳ್ದೆ, ತಂದೆ ತಾಯಿಗಳಿಗೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದು ಅನ್ನೋದಾಗ್ಲಿ, ಅಥವಾ ಬೇರೆ ಕಡೆ ಇದು ಎಲ್ಲೋ ಹೋದ್ರು ಅವರು, ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ, ಆ ರೀತಿ ಒಂದು ಪ್ರಸಂಗಗಳು ಎಲ್ಲಿಯೂ ಕೂಡ ಇಲ್ಲ. ಯಾಕೆ ಅಂದ್ರೆ ಅದು ಅಂದ್ರೆ ಇವಾಗ ಅದು ತಪ್ಪು ಇದು ಸರಿ ಅನ್ನೋ ಭಾವದಲ್ಲಿ ನಾನು ಹೇಳ್ತಾ ಇಲ್ಲ. ಯಾರು ತಪ್ಪಾಗಿ ತಿಳ್ಕೊಬಾರ್ದು. ಎಲ್ಲ ಅವತಾರಗಳು, ಅದು ಒಂದು ಪರಮಾತ್ಮನ ಅವತಾರ, ಇದು ಒಂದು ಅವತಾರ. ಆದ್ರೆ ಏನಂದ್ರೆ ಈ ರೀತಿ ಆದ್ರೆ ನಮ್ಗೇನಾಗತ್ತೆ, ಅಯ್ಯೋ ಗುರುವನ್ ಹುಡ್ಕೊಂಡು ನಾವ್ ಎಲ್ಲಿಗಪ್ಪ ಹೋಗಕ್ಕಾಗತ್ತೆ, ನಮಗೆ ಈ ಸಂಸಾರ ಇದೆ ಅಂತ ಹೇಳ್ಬಿಟ್ಟು ಗೃಹಸ್ಥಾಶ್ರಮದ ಭಕ್ತರಿಗೆ ಎಲ್ಲಿ ಅನ್ನಿಸ್ಬಾರ್ದು. ಎಲ್ಲೂ ಕೂಡ ಅಂದ್ರೆ ನಮ್ಗೆ ಆಗಲ್ಲ ಅನ್ನೋ ಭಾವನೆ ಬರಬಾರ್ದು ಅನ್ನೋದಕ್ಕೋಸ್ಕರ ಶಂಕರಲಿಂಗ ಭಗವಾನರ ಅವತಾರದಲ್ಲಿ ಆ ಪರಮಾತ್ಮ ಆತ ಎಲ್ಲೂ ಕೂಡ ಅದನ್ನ ಮಾಡ್ಲಿಲ್ಲ, ಎಲ್ಲೂ ಕೂಡ ತೋರಿಸ್ಲಿಲ್ಲ. ಯಾಕೆಂದ್ರೆ ಅವನ್ ತೋರಿಸ್ಬೇಕಾಗಿತ್ತು ನಮಗೆ, ಹೇಗೆ ನೀವು ಇಲ್ಲೇ ಇದ್ದು ಸಾಧಿಸ್ಬೋದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿರೋನು, ಶಂಕರಲಿಂಗನಾಗಿ ಬಂದವನು ಆ ಪರಮಾತ್ಮ. ಹಾಗಾಗಿ ಅವನು ಎಲ್ಲಿಯೂ ಕೂಡ ಈ ರೀತಿಯಾದ ಒಂದು ವಿಚಾರಗಳು ನಮಗೆ ಕಂಡು ಬರೋದಿಲ್ಲ. ಆದ್ರೆ ಮತ್ತೆ ಇದೆಲ್ಲೂ ವಿಚಾರ ಕಂಡು ಬರೋದಿಲ್ಲ, ಆದ್ರೂ ಕೂಡ ಸಾಧನೆ ಆಗಿಲ್ಲ ಅಂತಲ್ಲ. ಅವನು ಸಾಕ್ಷಾತ್ ಪರಬ್ರಹ್ಮ, ಆ ಒಂದು ತುತ್ತ ತುದಿಯ ಒಂದು ಸ್ಥಿತಿ ಅಂತ ಏನಿರುತ್ತೆ ಸಾಧನೆ, ಆಧ್ಯಾತ್ಮ ಸಾಧನೆಯಲ್ಲಿ, ಅದಕ್ಕೆ ಏರಿದವನು ಗೃಹಸ್ಥಾಶ್ರಮಿ ಆಗಿ ಇದ್ದುಕೊಂಡೇ ಅಲ್ಲಿಗೆ ಏರಿದಂತ ಅವನು ಮಹಾ ಪುರುಷ ಶಂಕರಲಿಂಗ ಭಗವಾನ್ರು, ನಮ್ಮ ಅಪ್ಪ ಅವರು ಅಂತ ನಾವು ಹೇಳ್ಬೋದು. ಹಾಗೇನೆ ಇನ್ನೊಂದು ಇದೇ ರೀತಿ ಒಂದು ವಿಚಾರ ತಗೊಂಡು ನಾನು ಅಪ್ಪ ಅವ್ರು ಗೃಹಸ್ಥಾಶ್ರಮದಲ್ಲಿ ಹೇಗಿದ್ರು ಅನ್ನೋದನ್ನ ಹೇಳ್ತೀನಿ ಮುಂದೆ. ಈಗ ನಮಗೆ ಮುರುಗೋಡು ಚಿದಂಬರ ಮಹಾಸ್ವಾಮಿಗಳ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದಿರಬಹುದು. ಚಿದಂಬರ ಮಹಾಸ್ವಾಮಿಗಳ ತಂದೆ ತಾಯಿಗಳು ಆಕಾಶ ಚಿದಂಬರಂ ಅಂತ ಒಂದು ಆ ಚಿದಂಬರ ಕ್ಷೇತ್ರ ಅಂತಾರೆ. ಮುಂದಿನ ಒಂದು ಮುಂಚೆ ಆ ರೀತಿ ಹೆಸರಿತ್ತು. ಈಗ ನಿಮಗೆ ಗೊತ್ತಿರೋ ಹಾಗೆ ಚಿದಂಬರಂ ಅಂತ ಕರೀತಾರೆ, ತಮಿಳುನಾಡಿನಲ್ಲಿ ಇರುವಂತದ್ದು. ಆ ಕ್ಷೇತ್ರದಲ್ಲಿ ಅವರು ಬಹಳ ವರ್ಷ 12 ವರ್ಷಗಳ ಕಾಲ ತಪಸ್ ಮಾಡ್ತಾರೆ ಅವರ ತಂದೆ ತಾಯಿ. ಅದು ಹೇಗೆ ತಪಸ್ ಮಾಡ್ತಾರೆ ಅಂದ್ರೆ, ಕೇವಲ ಗರಿಕೆಯ ರಸವನ್ನು ಕುಡಿದು 12 ವರ್ಷಗಳ ಕಾಲ ತಪಸ್ ಮಾಡಿದಾಗ ಆ ಶಿವನು ಪ್ರತ್ಯಕ್ಷನಾಗಿ ನಾನೇ ನಿಮಗೆ ಮಗನಾಗಿ ಹುಟ್ಟಿ ಬರ್ತೇನೆ ಅಂತ ಹೇಳಿ ಆಶೀರ್ವಾದ ಮಾಡಿರ್ತಾನೆ. ಆ ಒಂದು ಆಶೀರ್ವಾದದ ಅನುಸಾರವೇ ಚಿದಂಬರ ಮಹಾಸ್ವಾಮಿಗಳ ಜನನ ಆಗತ್ತೆ. ಆದ್ರೆ ಚಿದಂಬರ ಮಹಾಸ್ವಾಮಿಗಳ ಜನನ ಆಗ್ತಿದ್ದ ಹಾಗೆ ಅವರು ತುಂಬಾ ಲೀಲಾಮಯರು. ಜನನ ಆಗ್ತಿದ್ದ ಹಾಗೆ 8 ವರ್ಷದ ಬಾಲಕನಾಗಿ ನಿಂತ್ಕೊಂಡ್ಬಿಡ್ತಾರೆ.
ಅವರ ಒಂದು ಕಿವಿಯಲ್ಲಿ ಬಿಲ್ವಪತ್ರೆ ಇರುತ್ತೆ, ಒಂದು ಅಕ್ಷತೆ ಇರುತ್ತೆ. ಈ ರೀತಿಯಾಗಿ ಹುಟ್ಟಿದಾಗಿಂದನೂ ಆ ಲೀಲಾಮಯ ಆ ಚಿದಂಬರ ಮಹಾಸ್ವಾಮಿ. ಅಂತಹ ಚಿದಂಬರ ಮಹಾಸ್ವಾಮಿಗಳು ಶಂಕರಲಿಂಗ ಭಗವಾನರ ಒಂದು ಪೂರ್ವಜರಿಗೆ, ಪೂರ್ವಜರು ಅವರ ಮಗನಿಗೆ ಮಕ್ಕಳಾಗಿರೋಲ್ಲ ಅಂತ ಹೇಳಿ ಚಿದಂಬರ ಮಹಾಸ್ವಾಮಿಗಳ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾರೆ. ವಿರೂಪಾಕ್ಷ ಜೋಯಿಸ್ರು ಅಂತ ಅವರ ಹೆಸರು. ಅವರು ಹಂಪೆಯಲ್ಲಿ ಒಂದು ಏನು ವಿರೂಪಾಕ್ಷ ದೇವರ ಒಂದು ದೇವಸ್ಥಾನ ಇದೆ. ಅಲ್ಲಿ ಆಗಿನ ಕಾಲದಲ್ಲಿ ಅರ್ಚಕರಾಗಿ ಇದ್ದಂಥವ್ರು. ಅವರು ಅಲ್ಲಿ ಕಾರಣಾಂತರದಿಂದ ಹಂಪೆ ಮೇಲೆ ಏನೋ ಒಂದು ದಾಳಿ ಆಗತ್ತೆ. ಬಹುಮನಿ ಸುಲ್ತಾನರ ದಾಳಿ ಆಗತ್ತೆ. ಆ ದಾಳಿಯಿಂದ ಅವರು ಎಲ್ಲರೂ ಆ ಊರನ್ನ ಹಂಪೆಯನ್ನ ಬಿಟ್ಟು ಈ ಕಡೆ ಚಿತ್ರದುರ್ಗ ಈ ಕಡೆ ಅವರು ಪ್ರಾಂತ್ಯಕ್ಕೆ ಬಂದು ಅಲ್ಲಿ ಶಾನುಭೋಗರಾಗಿ ನೆಲೆಸಿರ್ತಾರೆ. ಅವರ ಮಗನಿಗೆ ಮಕ್ಕಳಾಗಿಲ್ಲ ಅಂತ ಈ ಚಿದಂಬರ ಮಹಾಸ್ವಾಮಿಗಳ ದರ್ಶನಕ್ಕೆ ಹೋಗ್ತಾರೆ. ಚಿದಂಬರ ಮಹಾಸ್ವಾಮಿಗಳ ಹತ್ರ ಯಾವಾಗ್ಲೂ ಲಕ್ಷಾಂತರ ಜನರಿರ್ತಾರೆ. ಅವ್ರ ದರ್ಶನ ಆಗೋದು ಅಷ್ಟು ಸುಲಭವಾದಲ್ಲ. ಮಹಾಸ್ವಾಮಿಗಳೇ ಕರಿತಾರಂತೆ, ಇಂಥವ್ರು ಬನ್ನಿ ಹೆಸರು ಹಾಗಿತ್ತಂತ ಆ ಕಾಲ. ಹಾಗಾಗಿ ಇವರು 7 ದಿನ ಅವರು ಕಡೆ ಇದ್ರು ಕೂಡ ಇವರಿಗೆ ದರ್ಶನ ಆಗದೆ ಅವರು ಕಡೆಗೆ ಕೊನೆ ದಿನ ನಾವು ಪ್ರದಕ್ಷಿಣೆ ಮಾಡ್ಬಿಡೋಣ, ಆ ಊರಿನ ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ವಾಪಸ್ ಹೊರಟ್ಬಿಡೋಣ ಅಂತ ಅವರು ಒಂದು ಯೋಚನೆ ಮಾಡ್ತಾರೆ. ಆಗ ಆ ದಿನ ಅವ್ರು ಏನ್ ಅನ್ಕೊಂಡಿದ್ರು ಅವತ್ತು, ಆ ದಿನ ಚಿದಂಬರ ಮಹಾಸ್ವಾಮಿಗಳು ಅವರನ್ನ ಕರೆಸ್ತಾರೆ. ವಿರೂಪಾಕ್ಷ ಜೋಯಿಸ್ರು ಬನ್ನಿ ಅಂತ ಹೇಳ್ಬಿಟ್ಟು ಅವರ ಒಂದು ಭಕ್ತರು ಕೂಗ್ಕೊಂಡು ಆ ಜಂಗುಳಿ ಮಧ್ಯ ಅವರ ಹೆಸರನ್ನ ಕರೀತಾರೆ. ಬಹಳಷ್ಟು ಜನ ವಿರೂಪಾಕ್ಷ ಜೋಯಿಸ್ರು ಹೋಗ್ತಾರೆ. ಅಂದ್ರೆ ಎಷ್ಟೊಂದ್ ಜನದ ಹೆಸರು ವಿರೂಪಾಕ್ಷ ಜೋಯಿಸ್ರು ಅಂತಾನೆ ಇರತ್ತೆ, ಹೋಗ್ತಾರೆ. ಇವ್ರು ಯಾರು ಅಲ್ಲ ಅಂತ ಹೇಳ್ತಾರೆ. ಒಂದು ಹಸಿರು ಶಾಲನ್ನ ತಲೆಗೆ ಸುತ್ತಿದ್ದಾರೆ, ಇಂತ ಒಂದು ದುರ್ಗದ ಪ್ರಾಂತ್ಯದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಇವ್ರಿಗೆ ಆಶ್ಚರ್ಯ ಆಗ, ಚಿದಂಬರ ಮಹಾಸ್ವಾಮಿಗಳು ನಮ್ಮನ್ನು ಕರೆದ್ರು ಅಂತ ಹೇಳ್ಬಿಟ್ಟು. ಇವರು ಹೋಗಿ ನಮಸ್ಕಾರ ಮಾಡಿದ್ಮೇಲೆ ಇನ್ನೂ ನೀವು 7 ದಿನ ಇರ್ಬೇಕು ಅಂತ ಹೇಳ್ತಾರೆ ಮಹಾಸ್ವಾಮಿಗಳು. ನಂತರ ಅವರು ಹೊರಡೋ ದಿನ ಬಂದಾಗ ಮಹಾಸ್ವಾಮಿಗಳು ಒಂದು ತೆಂಗಿನಕಾಯಿನ ಕೊಟ್ಟು ಇದು ನನಗೆ ಅಂತ ಹೇಳ್ತಾರೆ. ಅದು ಅರ್ಥ ಆಗಲ್ಲ ವಿರೂಪಾಕ್ಷ ಜೋಯಿಸರಿಗೆ, ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವಾಗ ಮಹಾಸ್ವಾಮಿಗಳನ್ನ ಕೇಳಿದಾಗ, ನಾನು ನಿಮ್ಮ ಒಂದು ಮಗನಿಗೆ ಮಗಳು ಹುಟ್ಟುತ್ತಾಳೆ, ಆ ಮಗಳನ್ನ ಯಾವ ವಂಶಕ್ಕೆ ಕೊಡ್ತಿರೋ ಆ ವಂಶದಲ್ಲಿ ನಾನು ಪೂರ್ಣಾವತಾರ ಮಾಡ್ತೇನೆ, ಅಂದ್ರೆ ನಾನು ಪೂರ್ಣನಾಗಿ ಮತ್ತೆ ಹುಟ್ಟುತ್ತೇನೆ ಅಂತ ಹೇಳ್ಬಿಟ್ಟು ಒಂದು ಆಶೀರ್ವಾದ ಮಾಡ್ತಾರೆ. ಆ ಒಂದು ಆಶೀರ್ವಾದ ಮಾಡಿದಾಗ ಆ ಅವರ ಮತ್ತೆ ಅವರು ವಿರೂಪಾಕ್ಷ ಜೋಯಿಸರಿಗೆ ಮತ್ತೆ ಒಂದು ಖರ್ಜೂರದ ಫಲಗಳನ್ನು ಕೊಟ್ಟು ಇದು ನಿಮಗೆ ಅಂತ ಹೇಳ್ತಾರೆ. ಅಂದ್ರೆ ಅವರ ಮಗನಿಗೆ ಮತ್ತೆ ಗಂಡು ಸಂತಾನವಾಗತ್ತೆ ಅನ್ನೋದನ್ನ ಹೇಳಿ ಕಳಿಸ್ತಾರೆ. ಆಗ ಅವರು ಹೇಳಿದಂತೆನೆ ವಿರೂಪಾಕ್ಷ ಜೋಯಿಸರಿಗೆ ಜೋಯಿಸ್ರ ಮಗನಿಗೆ ಒಬ್ಳು ಮಗಳು ಹುಟ್ಟುತ್ತಾಳೆ. ಆಕೆಗೆ ಚಿದಂಬರನ ಹೆಸರಿಡ್ಬೇಕು ಅಂತ ಹೇಳಿರ್ತಾರೆ ಚಿದಂಬರ ಮಹಾಸ್ವಾಮಿಗಳು. ಆದ್ರಿಂದ ಚಿದಂಬರಮ್ಮ ಅಂತ ಹೆಸರಿಡ್ತಾರೆ. ಆಕೆನ ಒಂದು ಅಣಜಿಯ ಒಂದು ಮನೆತನಕ್ಕೆ ಕೊಟ್ಟು ಮದುವೆ ಮಾಡ್ತಾರೆ. ಅಲ್ಲಿ ಆ ಒಂದು ಏನು ಅವರ ಮೊಮ್ಮಗನಾಗಿ ಶಂಕರಲಿಂಗ ಭಗವಾನರ ಅವತಾರ ಆಗತ್ತೆ. ಅಂದ್ರೆ ಆ ಚಿದಂಬರ ಮಹಾಸ್ವಾಮಿಗಳು ನಾನು ಪೂರ್ಣಾವತಾರ ಮಾಡ್ತೇನೆ ನಿಮ್ಮ ಒಂದು ವಂಶದಲ್ಲಿ ಅಂತ ಏನ್ ಹೇಳ್ತಾರೆ, ಆ ಪೂರ್ಣಾವತಾರ ಈ ಶಂಕರಲಿಂಗ ಭಗವಾನರಾಗಿ ಮತ್ತೆ ಚಿದಂಬರ ಮಹಾಸ್ವಾಮಿಗಳು ಬರ್ತಾರೆ. ಇಲ್ಲಿ ಮತ್ತೆ ನಾವು ನೋಡಬಹುದು, ಚಿದಂಬರ ಮಹಾಸ್ವಾಮಿಗಳು ನಾನು ಮುಂಚೆನೆ ತಿಳಿಸಿದ ಹಾಗೆ ಲೀಲಾಮಯರು. ಅವರಿಗೆ ಅದು ಲೀಲೆಗಳು ಅಂದ್ರೆ ಅದು ಲೆಕ್ಕ ಇಲ್ದಷ್ಟು. ಚಿದಂಬರ ಮಹಾಸ್ವಾಮಿಗಳ ಚರಿತ್ರೆ ಓದಿದ್ರೆ ಅದು ತುಂಬಾ ಲೀಲೆಗಳು. ಅವ್ರು ಹೇಳಿದ ಹುಟ್ಟಿದ ತಕ್ಷಣ 8 ವರ್ಷದ ಬಾಲಕನಾಗಿ ನಿಂತು ಬಿಟ್ರು. ಮತ್ತೆ ಪಾಪ ತಂದೆ ತಾಯಿಗಳು ಕೇಳ್ಕೊತಾರೆ, ಇಲ್ಲಪ್ಪ ನಾವು ಬಾಲ್ಯ ಲೀಲೆಯನ್ನ ನೋಡ್ಬೇಕು ಅಂದಾಗ ಮತ್ತೆ ಮಗುವಾಗ್ತಾರೆ. ಹೀಗೆ ಅವರು ಅವರ ಒಂದು ಚರಿತ್ರೆಯಲ್ಲಿ ಒಂದ್ ರೀತಿ ಕೃಷ್ಣನ ಲೀಲೆಗಳು ಅಂತ ನಾವು ಎಷ್ಟು ಲೀಲೆಯನ್ನ ನಾವು ನೋಡ್ತೀವಿ, ಹಾಗೆ ಒಂದ್ ರೀತಿ ಲೀಲೆ. ಅದೇ ಚಿದಂಬರ ಮಹಾಸ್ವಾಮಿ ಶಂಕರಲಿಂಗನಾದಾಗ ಅಷ್ಟು ಲೀಲೆ ಇಲ್ಲ. ಯಾಕೆ ಅಂದ್ರೆ ನೀವು ಲೀಲೆ ಅನ್ನ ಈ ಅವತಾರದ ಉದ್ದೇಶ ಮತ್ತೆ ನಾನು ಮುಂಚೆ ಹೇಳ್ತಾ ಬರ್ತೀನಿ ಗೃಹಸ್ಥಾಶ್ರಮದ ಭಕ್ತರಿಗಾಗಿ ಅಂತ ನಾ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಲೀಲೆ ಸಿಕ್ಕಾಪಟ್ಟೆ ಲೀಲೆಗಳು ಆ ರೀತಿ ತೋರಿಸ್ಬಿಟ್ರೆ ಆಗ ಅವರು ಒಂದು ಅವತಾರದ ಉದ್ದೇಶ ಏನು ಅಂದ್ರೆ ಗೃಹಸ್ಥಾಶ್ರಮದ ಭಕ್ತರಿಗೆ ಏನ್ ಅನ್ಸತ್ತೆ, ಅವಾಗ ನಮ್ಮಂತವ್ರಿಗೆ ಅವ್ನ್ ಪರಮಾತ್ಮ ಕಣಪ್ಪ, ಅವನು ಲೀಲಾಮಯ. ಆದ್ರೆ ನಮ್ಮಂತವ್ರಿಗೆ ಎಲ್ಲಿ ಸಾಧನೆ ಅನ್ನೋದು ಆಗತ್ತೆ, ನಮಗ್ ಆಧ್ಯಾತ್ಮ ಸಾಧನೆ ಎಲ್ಲ ಆಗತ್ತೆ ಅನ್ನೋದು ಒಂದು ನಮ್ಮ ಮನಸ್ಸಿನಲ್ಲಿ ಎಲ್ಲಿಯೂ ಕೂಡ ಬರಬಾರ್ದು. ಅದರಿಂದ ಶಂಕರಲಿಂಗ ಭಗವಾನರ ಒಂದು ಚರಿತ್ರೆಯಲ್ಲಿ ಒಂದು ರೀತಿ ಹೆಚ್ಚಾಗಿ ಲೀಲೆಗಳು ಅನ್ನೋದು ಕಂಡು ಬರೋದಿಲ್ಲ. ಇಲ್ಲಿ ಇನ್ನೊಂದು ವ್ಯತ್ಯಾಸ ನೋಡ್ಬೇಕು. ಈಗ ರಾಮಾವತಾರದಲ್ಲಿ ಸಂಪೂರ್ಣ ಮಾನವನಾಗಿದ್ದ ಅವನು, ಲೀಲೆಗಳು ಅಲ್ಲೂ ಕೂಡ ಅವನು ಹೆಚ್ಚು ತೋರಿಸ್ಲಿಲ್ಲ. ಸಾಮಾನ್ಯ
ಒಂದು ರಾಜನಾಗಿ ಮಾನವನಾಗಿ ಅವನು ಇದ್ದು ಕೂಡ ಅವನು ಪರಮಾತ್ಮನೇ ಆದರೂ ಮಾನವನಾಗಿದ್ದು ಅವನು ಹೇಗೆ ಒಂದು ಪ್ರಪಂಚದಲ್ಲಿ ಅಣ್ಣ ತಮ್ಮಂದ್ರು ಅಂದ್ರೆ ಹೇಗಿರ್ಬೇಕು, ಒಂದು ಪತಿ ಪತ್ನಿಯರು ಅಂದ್ರೆ ಅವರಲ್ಲಿ ಪ್ರೇಮ ಹೇಗಿರ್ಬೇಕು, ತಂದೆ ತಾಯಿಗಳಿಗೆ ಹೇಗೆ ಗೌರವ ಕೊಡ್ಬೇಕು, ಎಲ್ಲ ಹೇಗೆ ತೋರಿಸಿದನ ಒಂದ್ ರೀತಿ ರಾಮಾವತಾರದಲ್ಲಿ. ಅದೇ ಪರಮಾತ್ಮ ಕೃಷ್ಣನಾಗಿದ್ದಾಗ ಲೀಲಾಮಯನಾಗ್ಬಿಟ್ಟಿದ್ದಾನೆ. ಅದೇ ಇಲ್ಲಿ ಚಿದಂಬರ ಮಹಾಸ್ವಾಮಿಗಳು ಲೀಲಾಮಯರು. ಅದೇ ಪರಮಾತ್ಮ ಶಂಕರಲಿಂಗನಾದಾಗ ಅವನು ಮತ್ತೆ ಮಾನವನಾಗಿ ಹೇಗೆ ಒಂದು ಇರಬೇಕು, ಯಾವುದು ಸರಿಯಾದ ಮಾರ್ಗ ಅಂತ ಹೇಳ್ಬಿಟ್ಟು ತೋರ್ಸಕ್ಕೆಂದೇ ಲೀಲೆಗಳು ಕಡಿಮೆ ಆದ್ರೂ ಕೂಡ ಆ ರಾಮಾವತಾರದಲ್ಲೂ ಕೂಡ ಅಲ್ಲಿ ಏನಾಯ್ತಂತಪ್ಪ ರಾಮನಿಗೆ, ಬೇಡಪ್ಪ ನಾನು ಎಲ್ಲೂ ಲೀಲೆ ತೋರಿಸ್ಬಾರ್ದು ಅಂತಾನೆ ಮಾನವನಾಗಿ ಇರ್ಬೇಕು ಅಂದ್ರು ಕೆಲವೊಂದೊಂದು ಕಡೆ ಅವನಿಗೆ ಲೀಲೆ ಅನ್ನೋದು ಅದು ಆಚೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿ ಹೇಳ್ತಾರೆ. ಇನ್ನು ಅಹಲ್ಯೆಗೆ ಶಾಪ ವಿಮೋಚನೆ ಆಗಿದ್ದಿರ್ಬೋದು, ಅಥವಾ ಒಂದು ಕಪಿಗಳೆಲ್ಲ ಹೆದರಿ ಓಡೋಗ್ತಾ ಇರ್ತಾರಂತೆ ರಾವಣನ ಸೈನ್ಯ ನೋಡಿ. ಆಗ ಎಲ್ಲೆಲ್ಲೂ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೂ ಅಲ್ಲೇ ಶ್ರೀರಾಮ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ರಾಮನೇ ಕಾಣಿಸ್ತಾ ಇರ್ತಾನಂತೆ. ಎಲ್ಲರಿಗೂ ಪಕ್ಕದಲ್ಲಿ ಇರೋರನ್ನ ನೋಡ್ಕೊಂಡ್ರೆ ಅಲ್ಲೂ ರಾಮ, ಎದುರುಗಡೆ ನೋಡ್ಕೊಂಡ್ರೆ ಅಲ್ಲೂ ರಾಮ. ಅಲ್ಲಿ ಯಾವುದು ರಾವಣನ ಸೈನಿಕರಿಗೆ ಏನಾಗ್ತದೆ ಅಂತಾನೆ ಗೊತ್ತಾಗಲ್ಲ. ಆ ರೀತಿ ಈ ಲೀಲೆಗಳು ಹಾಗೆ ಶಂಕರಲಿಂಗ ಭಗವಾನರ ಒಂದು ಚರಿತ್ರೆಯಲ್ಲೂ ಕೂಡ ಅಲ್ಲಿ ಎಲ್ಲೂ ಲೀಲೆಗಳು ಹೆಚ್ಚಾಗಿ ತೋರಿಸ್ತಿಲ್ಲ ಅಂದ್ರೂ ಕೂಡ ಅಲ್ಲಲ್ಲಿ ಲೀಲೆಗಳು ಸ್ವತಃ ಪ್ರಕಟ ಆಗಿರೋಂತ ಸನ್ನಿವೇಶಗಳು ಕೂಡ ಕಂಡು ಬರುತ್ತೆ. ಅವರು ಏನು ಚಿಕ್ಕವರಿದ್ದಾಗ, ಈಗ ನಾ ಹೇಳ್ತೀನಿ ಹೇಗೆ ಗೃಹಸ್ಥಾಶ್ರಮದಲ್ಲಿ ಇದ್ದು ಸಾಧನೆ ಮಾಡಿದ್ರು, ಮಾಡಬಹುದು ಅಂತ ತೋರಿಸ್ಕೊಟ್ರು ಅಂತ ನಾನು ಏನ್ ಹೇಳಿದೆ, ಅದಕ್ಕೆ ನಾವು ಮುಂದುವರಿಯೋಣ. ಅಂದ್ರೆ ಆಹ್ ಈಗ ಒಂದ್ ರೀತಿ ಅವರ ಒಂದು ಪೂರ್ವಿಕರು, ಅವ್ರ ತಂದೆ ತಾಯಿಗಳ ಒಂದು ಕುಟುಂಬ ಒಂದು ತುಂಬು ಕುಟುಂಬ ಆಗಿತ್ತು. ಬಹಳ ಶ್ರೀಮಂತಿಕೆ ಅಂದ್ರೆ ಅದು ಆ ಶ್ರೀಮಂತಿಕೆ ಹೆಂಗೆ ಇದೆ ಇತ್ತು ಅಂತಂದ್ರೆ ಅವ್ರಿಗೆ ಓಡಾಡಲು ಪಲ್ಲಕ್ಕಿಗಳಿತ್ತಂತೆ, ಮೇನೆಗಳಿತ್ತಂತೆ, ಅದನ್ನ ಹೊರಲು ಒಂದ್ ರೀತಿ ಆಳು ಕಾಳುಗಳ ಸೇವಕರಿದ್ರಂತೆ. ಬಹಳಷ್ಟು ಒಂದು ವೈಭವೋಪೇತವಾಗಿತ್ತು ಅವರ ಮನೆತನ. ಆದ್ರೆ ಈ ಅಪ್ಪ ಅವರು ಹುಟ್ಟೋದಕ್ಕೆ ಒಂದು ಕೆಲ ದಿನಗಳ ಮುಂಚೆಯಿಂದ ಅವರ ಒಂದು ಅಣ್ಣ ತಮ್ಮಂದ್ರಲ್ಲಿ ಸ್ವಲ್ಪ ಏನೋ ಒಂದು ರೀತಿ ಬರಗಾಲ ಅಂತ ಬಂದಾಗ ಒಂದ್ ರೀತಿ ಅವರು ಇದೆಲ್ಲ ಒಂದು ಬಂಗಾರ ಅವ್ರ ಹತ್ರ ಇದ್ದಂತ ಏನೋ ಆಸ್ತಿ ಪಾಸ್ತಿಗಳನ್ನ, ಅವರ ಬಂಗಾರ ಒಡವೆಗಳು ಅದನ್ನೆಲ್ಲ ಒಂದು ಭೂಮಿಯಲ್ಲಿ ಹುದುಕ್ಸಿಟ್ಟಿರ್ತಾರೆ. ಆ ಭೂಮಿಯಲ್ಲಿ ಹುದುಕ್ಸಿಟ್ಟಿದ್ದು ಬರಗಾಲ ನಂತರ ಅದು ಸಿಗೋದೇ ಇಲ್ಲ. ಆ ಕಾರಣ ಸ್ವಲ್ಪ ಮನಸ್ತಾಪ ಆಗತ್ತೆ ಆ ಅಣ್ಣ ತಮ್ಮಂದ್ರಲ್ಲಿ. ಹಾಗೆ ಆಗ್ಬಿಟ್ಟು ಅವರು ಒಂದು ಬೇರೆ ಬೇರೆ ಆಗ್ತಾರೆ. ಆಗ ಬೇರೆ ಬೇರೆ ಆಗಿ ನಂತರ ಅವರ ಒಂದು ಏನು ಒಂದು ವೈಭವ ಅಂತೇನಿರುತ್ತೆ, ಅಂದ್ರೆ ಅವರ ಒಂದು ಅಷ್ಟು ಇತ್ತಲ್ಲ ಅವ್ರಿಗೆ, ಅದೆಲ್ಲ ಕಡಿಮೆ ಕಡಿಮೆ ಆಗ್ತಾ ಆಸ್ತಿ ಪಾಸ್ತಿ ಎಲ್ಲ ಕಡಿಮೆ ಕಡಿಮೆ ಆಗ್ತಾ ಬರುತ್ತೆ. ಇದು ಅಪ್ಪ ಅವರ ಜನನಕ್ಕೆ ಮುಂಚೆನೆ ಆರಂಭ ಆಗಿರುತ್ತೆ ಈ ರೀತಿ. ಒಂದು ಕಷ್ಟ ಅನ್ನೋದು ಆಗ್ಲೇ ಆರಂಭ ಆಗಿರುತ್ತೆ. ಇನ್ನು ಅಪ್ಪ ಅವರ ಜನನಕ್ಕೂ ಕೂಡ ಅವ್ರ ತಂದೆ ತಾಯಿಗಳು ಮಹಾತ್ಮರು ಜನಿಸ್ಬೇಕಾದ್ರೆ ಅವರ ತಂದೆ ತಾಯಿಗಳಿಗೆ ಅತೀವ ತಪಸ್ಸಿರ್ಬೇಕು. ಅವರಿಗೆ ಸುಮ್ನೆ ಎಲ್ಲಾರ್ಗೂ ಮಹಾತ್ಮರು ಜನಿಸ್ಬಿಡೋದಕ್ಕೆ ಸಾಧ್ಯ ಇಲ್ಲ. ಅವರ ತಂದೆ ತಾಯಿಗಳು ಕೂಡ ಸಾಕಷ್ಟು ಏನೋ ಚಿದಂಬರ ಮಹಾಸ್ವಾಮಿಗಳು ನಾನೇ ಹುಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಆಶೀರ್ವಾದ ಮಾಡಿದ್ರು ಕೂಡ ಅವರ ತಂದೆ ತಾಯಿಗಳು ಸಾಕಷ್ಟು ತಪಸ್ಸನ್ನ ಆಚರಣೆ ಮಾಡ್ತಾರೆ. ಹಾಗೆ ಆ ನಂತರ ಅವರು ಅಪ್ಪ ಅವರ ಜನನ ಆಗತ್ತೆ. ಅಪ್ಪ ಅವರ ಜನನದ ನಂತರ ಅವರ ಮನೆಯಲ್ಲಿ ಕಷ್ಟ ಅನ್ನೋದು ಮತ್ತಷ್ಟು ಹೆಚ್ಚಾಗ್ಬಿಡುತ್ತೆ. ನೋಡಿ, ಆ ಪರಮಾತ್ಮನೇ ಹುಟ್ಟಿದಾನೆ ಮನೆಯಲ್ಲಿ. ಅಲ್ಲಿ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದ್ರೆ, ಓ ಪರಮಾತ್ಮನೇ ಹುಟ್ಟಿದನಪ್ಪ, ಅಲ್ಲಿ ಜಗಮಗ ಅಂತ ಇರ್ಬೇಕು, ತುಂಬಾ ವೈಭವ ಇರ್ಬೇಕು ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಆದ್ರೆ ಇಲ್ಲಿ ಪರಮಾತ್ಮ ಹುಟ್ಟಿದಾನೆ, ಮನೆಯಲ್ಲಿ ಕಷ್ಟ ಅನ್ನೋದು ಇನ್ನೂ ತೀವ್ರತೆ ಆಗ್ಬಿಡುತ್ತೆ. ಅಲ್ಲಿ ಒಂದ್ ರೀತಿ ಎಷ್ಟು ಕಷ್ಟ ಅಂದ್ರೆ ನಾವು ಅದನ್ನ ಊಹಿಸ್ಕೊಳ್ಳೋದು ಕಷ್ಟ. ಆ ಮಟ್ಟದ ಕಷ್ಟಗಳನ್ನ ಅವ್ರು ಅನುಭವಿಸ್ತಾರೆ. ಅಲ್ಲಿ ಅವರ ಮನೆಯಲ್ಲಿ ಮಣ್ಣಿನ ಪಾತ್ರೆಗಳು ಇರ್ಲಿಲ್ವಂತೆ, ಅಷ್ಟು ಕಷ್ಟ. ಅಂದ್ರೆ ಆಗಿನ ಕಾಲದಲ್ಲಿ ದೀಪದ ಒಂದು ಏನು ವಿದ್ಯುತ್ ದೀಪದ ವ್ಯವಸ್ಥೆ ಅನ್ನೋದು ಇರ್ಲಿಲ್ಲ. ಅಲ್ಲಿ ಅವಾಗ ನಾವು ನೋಡ್ತೀವಲ್ಲ, ಒಂದು ಹಳೆ ಕಾಲದಲ್ಲಿ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಬೇಕು, ಆ ರೀತಿ ಇತ್ತು. ಸಂಜೆ ಕತ್ಲಾಯ್ತು ಅಂದ್ರೆ, ಆದ್ರೆ ಅವ್ರ ಮನೆಯಲ್ಲಿ ದೀಪ ಹಚ್ಚಕ್ಕೆ ಎಣ್ಣೆ ಕೂಡ ಇರದೇ ಇರುವಂತ ಪರಿಸ್ಥಿತಿ. ನೋಡಿ ಎಲ್ಲಿಗೆ ಹೋಯ್ತು ಕಷ್ಟ ಅನ್ನೋದು. ಯಾರಾದ್ರೂ ಹಳ್ಳಿಯಲ್ಲಿ ಜನ ಯಾರಾದ್ರೂ ಎಣ್ಣೆ ಕೊಡೋರಂತೆ, ಕೊಟ್ರೆ ಅವತ್ತು ದೀಪ,
ಇಲ್ಲ ಅಂತಂದ್ರೆ ಅವ್ರು ದೀಪ ಹಚ್ಚಕ್ಕೆ ಇದಿಲ್ಲ, ಎಣ್ಣೆ ಇಲ್ಲ. ಅಂತ ಒಂದು ಕಷ್ಟ, ಕಡು ಕಷ್ಟ. ಈಗ ಆ ಕಷ್ಟದ ಮುಂದೆ ನಮ್ದೆಲ್ಲ ಏನಪ್ಪಾ ಅಂತ ನಾವು ನಮ್ದೇ ಕಷ್ಟ ಅಂತೀವಿ. ಆದ್ರೆ ಖಂಡಿತ ಅಂತ ಕಷ್ಟ ಅವರು ಪಟ್ಟಿರೋದು. ನೋಡಿ ಆ ಪರಮಾತ್ಮ ನನ್ಗೆ ಇನ್ನೂ ಒಂದು ವಿಚಾರ ಏನು ಅಂದ್ರೆ, ಎಲ್ಲಿ ಅದೇ ವೈಭೋಗ ಇದ್ಬಿಟ್ಟಿದ್ರೆ ಇರ್ಬೋದಾಗಿತ್ತು. ಆ ಪರಮಾತ್ಮ ಅದನ್ನ ಇಲ್ಲವಾಗಿಸಿ ಅವನು ಹುಟ್ಟಿದಾನೆ. ಅವನು ಹುಟ್ಟಿದ್ಮೇಲೆ ಮತ್ತಷ್ಟು ಕಷ್ಟ ಬಂದಿದೆ. ಏನಕ್ಕೆ ಇರ್ಬೋದು? ಅವತಾರದ ವೈಶಿಷ್ಟ್ಯ. ಅಂದ್ರೆ ನಾವೆಲ್ಲ ಏನ್ ಅನ್ಕೊಂಡ್ಬಿಡ್ತೀವಿ, ಅಪ್ಪ ಅವ್ರಿಗೆ ಏನು ಸಿಕ್ಕಾಬಟ್ಟೆ ವೈಭೋಗ ಇತ್ತು, ಆಸ್ತಿ-ಪಾಸ್ತಿ ಇತ್ತು. ಅವರು ಅದಕ್ಕೆ ಯಾವ್ದು ಚಿಂತೆ ಇರ್ಲಿಲ್ಲ. ಅವ್ರು ಸಾಧನೆ ಮಾಡಿ ತೋರ್ಸಿದ್ರು ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ. ಆದ್ರೆ ನೋಡಪ್ಪ, ಕಷ್ಟದಲ್ಲೂ ಇಂಥ ಕಡು ಕಷ್ಟದಲ್ಲೂ ಕೂಡ ಸಾಧನೆ ಅನ್ನೋದು ಆಗತ್ತೆ ಅನ್ನೋದನ್ನ ತೋರ್ಸಿರುವಂತವರು ಶಂಕರಲಿಂಗ ಭಗವಾನ್ರು. ಇದು ಒಂದು ಬಹಳ ಚರಿತ್ರೆಯಲ್ಲಿ ಒಂದು ನಮಗೆ ಮನಸ್ಸು ಮುಟ್ಟ ಅದು ಓದ್ಬೇಕಾದ್ರಂತೂ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಅಂತಹ ಕಷ್ಟವನ್ನ ಅನುಭವಿಸಿರೋದು. ನಮ್ಮನ್ನ ಯಾರು ಅಂತ ಕಷ್ಟದಲ್ಲಿ ಇಟ್ಟಿಲ್ಲಪ್ಪ ನೀನು ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರ್ ಬರುತ್ತೆ ನಮ್ಗೆ. ಆ ರೀತಿ ಒಂದು ಕಷ್ಟ. ಆದ್ರೆ ಅವರ ತಂದೆ ತಾಯಿಗಳು ಆಗ ಕಷ್ಟದಲ್ಲಿ ಅನ್ನವನ್ನ ಮಾಡಕ್ಕೆ ಕಷ್ಟ ಆಗ್ತಿತ್ತು ಹೆಚ್ಚಿಗೆ. ಅದರಿಂದ ಮಗನಿಗೆ ಮಾತ್ರ ಒಂದು ಅನ್ನವನ್ನ ಮಾಡ್ತಿದ್ರಂತೆ. ತಾವು ಅವರು ಮುದ್ದೆಯನ್ನ, ರಾಗಿಯ ಮುದ್ದೆಯನ್ನ ಮಾಡ್ಕೊಳ್ತಾ ಇದ್ರಂತೆ. ಆದ್ರೆ ಅಷ್ಟು ಚಿಕ್ಕ ಮಗು, ನನಗೆ ಅನ್ನ ಬೇಡ, ನೀವೇನ್ ತಿಂತಿರೋ ಅದನ್ನೇ ಕೊಡಿ ಅಂತ ಹೇಳ್ತಾ ಇತ್ತಂತೆ. ಆಗ ಅವ್ರ ಹೆಸರು ರಂಗಪ್ಪ ಅಂತ ಇತ್ತು. ಶಂಕರಲಿಂಗ ಭಗವಾನ್ ಅಂತ ಇನ್ನೂ ಇರ್ಲಿಲ್ಲ ಅವಾಗ. ಮಗು ಇದ್ದಾಗ ರಂಗಪ್ಪ, ರಂಗನಾಥ ಅಂತ ಹೆಸರಿಟ್ಟಿದ್ರು. ಯಾಕೆಂದ್ರೆ ಅವರ ಮನೆ ದೇವರು ಮಾಳೇನಹಳ್ಳಿ ರಂಗನಾಥ ಸ್ವಾಮಿ. ಅದೇ ಒಂದು ಹೆಸರನ್ನೇ, ರಂಗನಾಥನ ಕೃಪೆಯಿಂದ ಹುಟ್ಟಿದು ಅಂತ ಹೇಳ್ಬಿಟ್ಟು ರಂಗನಾಥ ಅಂತ ಹೆಸರಿಟ್ಟಿದ್ರು. ಹುಡುಗ, ಚಿಕ್ಕ ಹುಡುಗ ರಂಗನಾಥ ಹಾಗೆ ಹೇಳ್ತಾ ಇತ್ತಂತೆ. ಹಾಗೇನೆ ಆ ತಾಯಿಗೆ ಅಷ್ಟು ಕಷ್ಟದಲ್ಲೂ ಕೂಡ ಆ ರಂಗನಾಥನನ್ನ ನೋಡಿದ್ರೆ ಸಾಕು, ಏನೋ ಒಂದ್ ರೀತಿ ಮನಸ್ಸಿಗೆ ಸಮಾಧಾನ. ಏಕೆಂದ್ರೆ ಆ ಹುಡುಗ ಅಷ್ಟು ಒಂದು ಒಂದ್ ಸಮಾಧಾನ. ಪರಮಾತ್ಮ, ಸಾಕ್ಷಾತ್ ಪರಮಾತ್ಮ, ಮತ್ತೆ ಅವ್ನ್ ನೋಡಿದ್ರೆ ಸಮಾಧಾನ ಆಗ್ದಲೇ ಇರುತ್ತಾ? ಆ ರೀತಿ ಒಂದು ಸಮಾಧಾನವನ್ನ ಕೊಡ್ತಾ ಇದ್ರಂತೆ ಅಪ್ಪ ಅವರು. ಅದನ್ನ ಆ ಆ ಕ್ಷಣದಲ್ಲಿ ಕೂಡ ಅವರು ತಾಯಿಗೆ ಒಂದು ಧೈರ್ಯವನ್ನ ತುಂಬ್ತಾ ಇದ್ರಂತೆ. ಅಮ್ಮ, ಈ ಕಷ್ಟ ಎಲ್ಲ ಹೋಗುತ್ತೆ, ರಂಗನಾಥ ಕೃಪೆ ಮಾಡ್ತಾನೆ, ನೀನ್ ಏನು ಯೋಚನೆ ಮಾಡ್ಬೇಡಮ್ಮ ಅಂತ ಹೇಳ್ಬಿಟ್ಟು ಆವಾಗಿಂದನೂ ಹೇಳ್ತಾ ಇದ್ರಂತೆ. ಹೀಗೆ ಇರುವಾಗ ಅವ್ರಿಗೆ ತಮ್ಮಂದ್ರು ತಂಗಿಯರು ಕೂಡ ಹುಟ್ಟುತ್ತಾರೆ. ಆದ್ರೆ ಅವರ ತಂದೆ ಒಂದು ರಂಗನಾಥನಿಗೆ ಒಂದ್ 12 ವರ್ಷ ಹತ್ತತ್ರ ಇರುವಾಗ್ಲೇನೆ ಅವರು ತಂದೆ ತೀರ್ಕೊಂಡ್ಬಿಡ್ತಾರೆ. ನೋಡಿ, ಮತ್ತೆ ಕಷ್ಟಕ್ಕೆ ಮತ್ತೊಂದು ಅಡಿಷನ್, ಮತ್ತೊಂದು ಕಷ್ಟ. ಈಗ ಮನೆಯ ಒಂದು ಹಿರಿಯ ಮಗ ಈ ರಂಗನಾಥ. ಮತ್ತೆ ಈ ಬೇರೆಯವರೆಲ್ಲ ಚಿಕ್ಕವರು, ಇನ್ನನು ಚಿಕ್ಕ ಮಕ್ಳು. ಈ ಮೊದಲನೇ ಹುಡ್ಗಂಗೆ ರಂಗನಾಥನಿಗೆ ಇನ್ನೂ 12-13 ವರ್ಷ ಹತ್ತತ್ರ ಅಂದ್ರೆ, ಇನ್ನು ಉಳಿದವರೆಲ್ಲ ಇನ್ನೂ ಚಿಕ್ಕ ಚಿಕ್ಕ ಮಕ್ಳು. ಮತ್ತೆ ತಾಯಿ ಒಬ್ರೆ, ತಾಯಿ ಮೇಲೆ ಎಲ್ಲಾ ಜವಾಬ್ದಾರಿ. ತಾಯಿ ಏನ್ ಮಾಡ್ಬೇಕು ಆಗ? ಆಗ ಸ್ವಲ್ಪ ದಿನ ಅವರು ಅವರ ಒಂದು ತವರು ಮನೆಗೆ ಒಂದು ಸ್ವಲ್ಪ ದಿನ ಅವರ ಅಣಜಿಗೆ ಹೋಗಿರ್ತಾರೆ. ಅಂದ್ರೆ ಸಾರಿ, ಗಂಡನ ಮನೆಗೆ ಹೋಗಿರ್ತಾರೆ. ಅಲ್ಲಿ ಒಂದ್ ಸ್ವಲ್ಪ ದಿನ ಅಲ್ಲಿ ಅವರ ಹಿರಿಯರು ಇರ್ತಾರ, ಅಲ್ಲೆಲ್ಲ ಅವರು ಇರ್ತಾರೆ. ಇದ್ದು ಬರ್ತಾರೆ. ಅಷ್ಟೊತ್ತಿಗೆ ಆಗ್ಲೇ ಅವರ ತಂದೆ ಇದ್ದಾಗ್ಲೇ ಉಪನಯನ ಆಗಿರುತ್ತೆ ರಂಗನಾಥನಿಗೆ. ನಂತರ ಅವರ ತಂದೆ ತೀರ್ಕೊಂಡ್ಮೇಲೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಡೀ ಮನೆಯ ಜವಾಬ್ದಾರಿ ಹೊರೋ ಅಂತ ಪರಿಸ್ಥಿತಿ ಬರುತ್ತೆ. ಅಲ್ಲಿ ನೋಡಿ, ಎಲ್ಲೂ ಕೂಡ ಆ ಅಲ್ಲಿ ಏನು ಜವಾಬ್ದಾರಿಗಳಿರುತ್ತೆ ಅದನ್ನ ತಪ್ಪಿಸ್ಕೊಂಡು ಎಲ್ಲೂ ಹೋಗಿಲ್ಲ ಅಪ್ಪ ಅವರು. ಅದು ನಾವು ನೋಡ್ಬೇಕಾಗಿರುವಂತದ್ದು. ಅದು ಏನೇ ಕಷ್ಟ ಬರ್ಲಿ, ಅಲ್ಲಿ ಎಲ್ಲೂ ಕೂಡ ಕುಗ್ಗಿಲ್ಲ. ಆ ತಪ್ಪಿಸ್ಕೊಂಡು, ಜವಾಬ್ದಾರಿಗಳಿಂದ ತಪ್ಪಿಸ್ಕೊಂಡಿಲ್ಲ. ಎಲ್ಲವನ್ನೂ ಸಮರ್ಥವಾಗಿ ನಿರ್ವಹಿಸಿದಂತವ್ರು ಶಂಕರಲಿಂಗ ಭಗವಾನ್ರು. ಆಗ